ಇವತ್ತು ಎಪಿಸೋಡು ಸೋಮವಾರದ ಎಪಿಸೋಡ್ ಆಗಿರುತ್ತೆ. ಸೋಮವಾರದ ಎಪಿಸೋಡ್ ನನ್ನ ಆಸೆ ಕನಸು ಎಲ್ಲ ನಮ್ಮ ನಂಬಿಕೆಗೆಲ್ಲ ದ್ರೋಹ ಮಾಡಿದೆ ಹೌದೇನ್ರಿ ಅಂತೆಲ್ಲ ಜಡ್ಜಸ್ ಪರಿಸ್ಥಿತಿ ಒತ್ತಡಕ್ಕೆ ಸೇರಿ ಅನಿವಾರ್ಯವಾಗಿ ಸುಳ್ಳು ಹೇಳೋ ಪರಿಸ್ಥಿತಿ ಬಂದ್ಬಿಡ್ತು ಅಂತೆಲ್ಲ ಹೇಳ್ತಾಳೆ. ಅದು ಏನ್ರಿ ಅದು ಅಂತೆಲ್ಲ ಕೇಳ್ತಾರೆ. ಏನ್ರಿ ಅದು ಪರಿಸ್ಥಿತಿ, ಅದನ್ನೇ ಪರಿಸ್ಥಿತಿ ಏನು ಅಂತೆಲ್ಲ, ಒತ್ತಡ ಏನಂತ ನಿಮ್ಮನ್ನು ಕೇಳ್ತಾ ಇರೋದು ಅಂತೆಲ್ಲ. ಸ್ವಾಮಿ, ಈ ಮದುವೆ ಟೈಮ್ ಒಳಗೆ ಆದ ಕೆಲವೊಂದು ಗೊಂದಲಗಳಿಂದ ಅದನ್ನೆಲ್ಲ ಅಂದರೆ ಅವಳು ಮದುವೆ ಟೈಮ್ ಒಳಗೆಲ್ಲ ಎಲ್ಲ ಪ್ರಾಬ್ಲಮ್ ಆಗಿರೋದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಿರ್ತಾಳೆ. ಅಂದರೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಏನು ತೋರಿಸಲ್ಲ, ಎಕ್ಸ್ಪ್ಲೈನ್ ಎಲ್ಲ ಮಾಡಿ ಅದು ಆ ಪರಿಸ್ಥಿತಿಯಿಂದ ನಾನು ಸುಳ್ಳು ಹೇಳಬೇಕಾಗಿ ಅದೇ ಸುಳ್ಳು ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಿರ್ತಾಳೆ. ಅದು ಸುಳ್ಳು ಅಂತ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾರಲ್ಲ ಅಂತ ಎಲ್ಲ ಜಡ್ಜ್ ಸಾಹೇಬರು ಕೇಳ್ತಾರೆ. ಜಡ್ಜ್ ಸಾಹೇಬರು ಕೇಳಿದಾಗ ಆವಾಗ ಭದ್ರಾ ಇದ್ದು ನನಗೆ ಆಸೆ ಕನಸು ಇನ್ನೂ ಜಾಸ್ತಿ ಮಾಡಿ ಸುಳ್ಳಿನ ಗೋಡೆ ಕಟ್ತಾನೆ ಹೋದ್ರು, ಆ ಗೋಡೆ ಬೀಳಿಸೋ ಪ್ರಯತ್ನ ಯಾರೂ ಪಟ್ಟಿಲ್ಲ ಅಂತೆಲ್ಲ ಹೇಳ್ತಾನೆ. ನಿಮಗೆ ಗೊತ್ತಾದ್ರೂ ಕೂಡ ಅವ್ರಿಗೆ ಸತ್ಯ ಹೇಳ್ಕೊಳ್ಳಿಲ್ಲ ಅಲ್ಲ ಅಂತ ಜಡ್ಜ್ ಇಲ್ಲ ಸ್ವಾಮಿ ಅಂತೆಲ್ಲ ಹೇಳ್ತಾಳೆ. ಸರಿ, ನಿಮಗೆ ಗೊತ್ತಾದ ಮೇಲೆ ಕೂಡ ಸತ್ಯ ಹೇಳಬೇಕಲ್ವಾ ಅಂತೆಲ್ಲ ಹೇಳ್ತಾರೆ. ಆನಂತರ ಅದನ್ನು ಮುಚ್ಚಿಟ್ಟಿದ್ದು ತಪ್ಪು ಅಲ್ವಾ ಅಂತೆಲ್ಲ ಹೇಳ್ತಾರೆ. ಸರಿ, ಒಬ್ಬ ಗಂಡ ತಾನು ತಂದೆ ಆಗ್ತಾಯಿದ್ದೀನಿ ಅಂತ ಅನ್ನೋ ವಿಷಯ ಗೊತ್ತಾದ ತಕ್ಷಣ ಎಷ್ಟು ಆಸೆ ಕನಸುಗಳನ್ನ ಇಟ್ಕೊಂಡಿರ್ತಾರೆ ನಿಮಗೆ ಅರ್ಥ ಆಗೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಅದು ಫ್ಲ್ಯಾಶ್ ಬ್ಯಾಕ್ ಅಂದರೆ ಎದಕ್ಕೆ ಹಂಗೆ ಮಾಡಿದ್ರಿ ಅಂತೆಲ್ಲ ಅವ್ರ ತಾಯಿ ಅವರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ತಾಯಿದ್ದೆ ಶಾನೆ ಆಸೆ ಮಾಡ್ಕೊಂಡಿದ್ರು ಅಂತೆಲ್ಲ ಹೇಳ್ತಾರೆ. ಫ್ಲ್ಯಾಶ್ ಬ್ಯಾಕ್, ನೋಡು ಮಗಳೇ, ನೀನು ಈ ಗುಡುಗು ಮಿಂಚು ಯಾವುದಕ್ಕೆ ಭಯ ಪಡಬೇಡ, ಯಾಕೆಂದರೆ ನಿನ್ನ ಪಕ್ಕದಲ್ಲಿ ನಾನಿದ್ದೀನಿ ಅಂತೆಲ್ಲ ಹೇಳಿರ್ತಾರೆ. ಅದನ್ನು ನೆನೆಸ್ಕೊತಾರೆ. ನಾನು ನಿಮ್ಮಪ್ಪ ಮಾತಾಡ್ತಾ ಇದ್ದೀನಿ, ನಿನ್ನ ಕೇಳಿಸ್ತಾ ಇದೆ ತಾನೇ ಅಂತೆಲ್ಲ ಹೇಳ್ತಾನೆ. ಅಮ್ಮನ ಹೊಟ್ಟೆ ಬೆಂದು ಬಿಡು ಮಗಳೇ ಅಂತೆಲ್ಲ ಹೇಳಿದ್ದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ಏಟ್ಕಿತ ಹೇಳೋಕ್ಕಂತ ಪ್ರಯತ್ನ ಪಟ್ಟಾಗೆಲ್ಲ ಅವ್ರ ಆಸೆ ಎಲ್ಲ ನನ್ನ ಆಸೆಗಳೆಲ್ಲ ನನ್ನ ಕಟ್ಟೆ ಹಾಕ್ತಿದ್ದೆ, ನನ್ನ ಬಾಯಿನ ಕಟ್ಟೆ ಹಾಕ್ಬಿಡ್ತು ಅಂತ. ಆಮೇಲೆ ಹಂಗೆ ಭೂಮಿಗೆ ಬಂದಾಗ ನನಗಿಂತ ಕೊರಗಿತ್ತು ಅಂತ ಹೇಳ್ಬಾರ್ದು, ಆದ್ರೂ ನಮ್ಮವ್ವನ ಯಾವಾಗ ನೋಡ್ತೀನೋ ಇದ್ಯಾವ್ರೇ ಅನ್ನೋ ಚಿಂತೆ. ನಿನ್ನ ಹೆಸರೇ ಅಲ್ವೇ, ನೀನು ಹೊಟ್ಟೆಲಿರೋ ಮಗು ಸಂದಾಗಿರ್ಬೇಕಂದ್ರೆ ನಾನು ನಿನ್ನಿಂದ ದೂರ ಇರಬೇಕು ಅಂತೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ತಾ ಇರ್ತಾರೆ. ಸುಳ್ಳನ್ನ ಮುಂದುವರ್ಸ್ಕೊ, ಈ ಆಸೆ ಇರೋ ಸಲುವಾಗಿ ಸುಳ್ಳನ್ನ ಮುಂದುವರ್ಸ್ಕೊ, ಇವರಿಗೆ ಮೋಸ ಮಾಡೋ ಉದ್ದೇಶ ಇದ್ದಿದ್ದಿಲ್ಲ ಸ್ವಾಮಿ ಅಂತೆಲ್ಲ ಹೇಳ್ತಿರ್ತಾರೆ. ಹಂಗಂದ್ಬಿಟ್ಟು ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ನನ್ನ ಆಸೆ ಕನಸುಗಳನ್ನ ನೀರೆರೆದು ಹೆಮ್ಮರವಾಗಿ ಬೆಳೆಸಿ ಒಂದೇ ಏಟಿಗೆ ಕಡ್ದಾಕ್ಬಿಟ್ಲಲ್ಲ ಅಂತ, ಅದನ್ನ ನಾನೇ ಸ್ವಾಮಿ ಸಹಿಸ್ಕೊಂಡ್ಲಿ ಅಂತೆಲ್ಲ ಹೇಳ್ತಿರ್ತಾರೆ. ಇವರೊಂದೇ ಅಲ್ಲ, ಮನೇಲಿ ಅಟ್ಟಿಯಲ್ಲಿ ಎಲ್ಲರೂ ಹಂಗೆ ಆಸೆ ಇಟ್ಕೊಂಡಿರ್ತಾರ ಅಂತೆಲ್ಲ ಹೇಳ್ತಾರೆ. ಅಜ್ಜಿ, ನಮ್ಮ ಅತ್ತೆ, ಮಾವ, ಅಮ್ಮಮ್ಮ ತನ್ನ ಅವ್ವ ನಿನ್ನ ಹೊಟ್ಟೆಯಲ್ಲಿ ಹುಡ್ತಾನಂತ ಆಸೆ ಮಾಡ್ಕೊಂಡಿದ್ದಾನ ಅಂತೆಲ್ಲ ಹೇಳ್ತಾಳೆ. ಅದಕ್ಕೆ ಡಾಕ್ಟ್ರ್ ಹೇಳಿದಂಗೆ ಸಮಯಕ್ಕೆ ಸರಿಯಾಗಿ ಆ ಔಷಧಿ ಮಾತ್ರೆ ಎಲ್ಲ ತಗೋ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ನಮ್ಮ ಅತ್ತೆ, ಅಮ್ಮಮ್ಮ ಅವರೆಲ್ಲ ಕುಟುಂಬದವರೇ ನನ್ನ ವಂಶ ಕೂಡಿ ಬೆಳೀತಾ ಇದೆ ಅಂಥೇಳಿ ಬೆಟ್ಟದಷ್ಟು ಆಸೆ ಕಟ್ಕೊಂಡಿದ್ರು ಅಂತ. ನಮ್ಮ ವಂಶದ್ದು ಮಾಡ್ಕೊಂಡಿದ್ದಾಳೆ ಇವಳು, ಇನ್ಮೇಲೆ ಈ ಅಟ್ಟಿಯಲ್ಲೇ ಇರ್ತಾಳೆ ಅಂತ ಅಜ್ಜಿ ಎಲ್ಲ ಹೇಳಿದ್ದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾರೆ. ಅಲ್ಲ ರೀ, ಈ ಗುಟ್ಟನ್ನ ಜಾಸ್ತಿ ದಿವಸ ಮುಚ್ಚಿಡೋಕ್ಕಾಗಿಲ್ಲ. ಒಂದೇ ಒಂದು ದಿವಸ ಗುಟ್ಟು ರೆಟ್ಟಾಗುತ್ತೆ, ನಿಮಗೆ ಗೊತ್ತಾಗಲಿಲ್ಲ, ಆ ಕ್ಷಣಕ್ಕೆ ಈ ವಿಷಯ ಗೊತ್ತಾದರೆ ಇವರು ಅಮ್ಮಮ್ಮ, ಮಾವ ಎಲ್ಲರೂ ಬೇಜಾರಾಗ್ತಾರಂತ ಭಾವನಾತ್ಮ ಯೋಚನೆ ಮಾಡಿದೆ ಸತ್ಯನ ಮುಚ್ಚಿಟ್ಟೆ ಸ್ವಾಮಿಗಳೇ ಅಂತೆಲ್ಲ ಹೇಳ್ತಿರ್ತಾಳೆ. ಆವಾಗ ಭದ್ರಾ ಮುಖ ನೋಡ್ತಾನೆ ಇರ್ತಾನೆ. ಮುಖ ನೋಡಿ, ಅಲ್ರಿ, ಕಾರಣ ಏನಾದರೂ ಆಗಿರ್ಬೋದು, ಆದರೆ ನೀವು ಮಾಡಿದ ತಪ್ಪು ಅಲ್ವಾ ಅಂತ ಜಡ್ಜ್ಗೆ, ನಾ ಮಾಡಿದ್ದು ಬರೀ ತಪ್ಪಲ್ಲ, ಅಪರಾಧ ಅಂತಲೂ ನನಗೆ ಚೆಂದಾಗಿ ಗೊತ್ತು ಅಂತೆಲ್ಲ ಹೇಳ್ತಾರೆ. ಆವಾಗ ಅದಕ್ಕೋಸ್ಕರ ನಾನು ಕ್ಷಮೆನೂ ಕೇಳಿದ್ದೀನಿ, ಪಶ್ಚಾತ್ತಾಪನೂ ಪಟ್ಟು ಕ್ಷಮೆನೂ ಕೇಳಿದ್ದೀನಿ ಅಂತೆಲ್ಲ ಹೇಳ್ತಿರ್ತಾಳೆ. ಚೆನ್ನಾಗಿ ಜೊತೆಗೆ ಅಟ್ಟಿ ಬಿಟ್ಟು ಹೋಗಿ ನಾನೇ ಶಿಕ್ಷೆ ಕೊಟ್ಕೊಂಡಿದ್ದೀನಿ ಅಂತೆಲ್ಲ. ಕ್ಯಾಬ್ ಬರೋಂಗಿದೆ ಅಟ್ಟಿ ಒಳಗೆ ಅಂತ ಚೈತ್ರ ಹೇಳ್ತಾರೆ. ಯಾರು ಬಂದಿರ್ಬೋದು ಕ್ಯಾಬ್ ಒಳಗೆ ಅಂತ ಚಿತ್ರಕ್ಕ ಹೇಳ್ತಿರ್ಬೇಕಾದ್ರೆ ಅದೇ ಟೈಮಿಗೆ ಚಿಟಿಕೆ ಹೊಡೆಯೋದು ಸೌಂಡ್ ಬರುತ್ತೆ. ಸೌಂಡ್ ಬರೋದು ನೋಡಿ, ಈ ಥರ ಚಿಟಿಕೆ ನಮ್ಮ ಕಣ್ಮಣಿ ಹೊಡಿಯೋದು ಅಂತೆಲ್ಲ ವಿನಂತಿ ಹೇಳ್ತಾಳೆ. ವಿನಂತಿ ಹೇಳಿದಾಗ ಆವಾಗ ಅತ್ತೆ
ಅತ್ತೆ ಈ ಥರ ಚಿಟಿಕೆ ಹೊಡೆದು ನಮ್ಮ ಕಣ್ಮಣಿ ಅಂದರೆ ಕಣ್ಮಣಿ ಬಂದ್ಲು ಅಂತೆಲ್ಲ ಹೇಳ್ತಾಳೆ. ಆವಾಗ ಅಜ್ಜಿಗೆ ಖುಷಿ ಆಗುತ್ತೆ ಮತ್ತು ಆ ಚಿತ್ರಗೂ ಖುಷಿ ಆಗುತ್ತೆ, ಎಲ್ಲರಿಗೂ ಖುಷಿ ಆದರೆ ಆವಾಗ ಹೊರಗೆ ಬಂದು ಕೋಪದಿಂದ ಪಾಟೆಲ್ಲ ಎತ್ತೆತ್ತಿ ಬಿಸಾಕ್ತಾ ಇರ್ತಾಳೆ. ಎದಕ್ಕೆ ಪಾಟೆಲ್ಲ ಎತ್ತೆತ್ತಿ ಬಿಸಾಕ್ತಿದ್ದಾಳ ಅಂತಂದೆಲ್ಲ ಅಮ್ಮಮ್ಮ ಕೇಳ್ತಾಳ. ಅಮ್ಮಮ್ಮ ಕೇಳಿ ಎದಕ್ಕೆ ಪಾಟೆಲ್ಲ ಎತ್ತೆತ್ತಿ ಬಿಸಾಕ್ತಿದ್ದಾಳೆ ನಿನ್ನ ಮಗಳು ಅಂತ. ಅತ್ತೆ ಮನೆಗೇನೋ ಮಗಳು ಬಂದಿದ್ದಾಳೋ ಏನು ಬಿರುಗಾಳಿ ಬಂದಿದ್ದಾಳೋ ಅರ್ಥ ಆಗ್ತಾ ಇಲ್ವಲ್ಲ ಅತ್ತೆ ಅಂತೆಲ್ಲ ಹೇಳ್ತಾಳೆ. ಚಂಪಾ ಎಲ್ಲರೂ ಗಾಬರಿಯಿಂದ ನೋಡ್ತಾನೆ ಇರ್ತಾರೆ. ಈಗ ಆ ಸೈಡ್ ಪಾಟ್ ಈ ಸೈಡ್ ಪಾಟ್ ಎಲ್ಲ ಸೈಡ್ ಪಾಟೆಲ್ಲ ಬಿಸಾಕ್ತಾನೆ ಇರ್ತಾಳೆ. ತಡಿ ಅತ್ತೆ ಕೇಳ್ತೀನಿ ಅಂತೆಲ್ಲ ಹೇಳ್ತಾಳೆ. ಹೇಳಿದಾಗ ಕ್ಯಾಬ್ ಡ್ರೈವರು ಲಗೇಜ್ ಇಟ್ಟು ಹೋಗ್ಬಿಡ್ತಾನಂತ. ಅದು ಸರಿ ನೀನು ನಮ್ಮ ಗಾಡಿಯಲ್ಲಿ ಬರಲಿಲ್ವೇ ಅಂತೆಲ್ಲ ಕೇಳ್ತಾಳೆ ಅಜ್ಜಿ. ಆವಾಗ ಇನ್ನಿಷ್ಟು ಕೋಪ ಆಗುತ್ತೆ ಕಣ್ಮಣಿಗೆ. ಹಿಂದೆಯಿಂದ ಕಾರ್ ಬರುತ್ತೆ. ಕಾರ್ ಬಂದಾಗ ರಾಕೇಶ್ ಬಂದಿರ್ತಾನೆ ಕಾರು. ಅಜ್ಜಿ ಕೇಳ್ತಾಳೆ, ಅಲ್ಲಲ್ಲ ಇವಳು ಬೇರೆ ಗಾಡಿಯಲ್ಲಿ ಬಂದ್ಲಾ ಅಂತೆಲ್ಲ ಕೇಳ್ತಾರೆ. ಇವನೆಲ್ಲಿ ಅಂತ. ಏನಲ್ಲ ನಿನ್ನ ಕೂಟ ಇವಳು ಯಾಕೆ ಬರಲಿಲ್ಲ ಗೊತ್ತಿಲ್ಲ ಅಜ್ಜಮ್ಮ, ನಾನು ಡ್ರೈವರು ಬನ್ನಿ ಅಂದ ತಕ್ಷಣ ಏನೂ ಮಾತಾಡಲೇ ಇಲ್ಲ ಅಂತೆಲ್ಲ ಹೇಳ್ತಾರೆ. ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದುಬಿಟ್ರು ಅವರು ಅಂತೆಲ್ಲ ಹೇಳ್ತಾಳೆ. ನೆಕ್ಸ್ಟ್ ಈ ಕಡೆ ಏನೋ ಅದೇ ಕೋರ್ಟ್ ಸೀನ್ ಮುಂದೆ ನಡೀತಾ ಇರುತ್ತೆ. ತಡಿ ಇದು ಒಂದು ಕಾರಣ ಬಿಟ್ಟು ಬೇರೆ ಏನಾದರೂ ಕಾರಣ ಇದೆನಾ ಡಿವೋರ್ಸ್ಗೆ? ಅತ್ತೆ ಮಾವನ ಕಾಟ, ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ ಏನಾದರೂ ಇದನ್ನು ಕೇಳ್ತಾರೆ. ಜಡ್ಜಿ ಇಲ್ಲ ಸ್ವಾಮಿಗಳೇ, ನನ್ನ ಆಟಿಯಲ್ಲಿ ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾರ ಅಂತೆಲ್ಲ ಹೇಳಿರ್ತಾಳೆ. ಅಲ್ಲ ರೀ, ಇಬ್ಬರು ಮಧ್ಯದಲ್ಲಿ ಆಗಲಿ ಮನೆಯವರಿಂದಾಗಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಭಿನ್ನಾಭಿಪ್ರಾಯನೂ ಇಲ್ಲ. ಆದರೆ ಒಂದೇ ಒಂದು ಕ್ಷುಲ್ಲಕ ಕಾರಣ ಇಟ್ಕೊಂಡು ಪವಿತ್ರವಾದ ಮದುವೆನ ಮುರಿಯೋದಕ್ಕೆ ನಿಂತಿದ್ರಲ್ಲ ಅಂತ ಬೈತಾರೆ. ಋಣ ಇಲ್ಲದೆ ಗಂಡ ಹೆಂಡತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತೆಲ್ಲ ಜಡ್ಜ್ ಬಿಡಿಸಿ ಹೇಳ್ತಿರ್ತಾರೆ. ಕರಣಿ ತೋರಣ, ಮಂಗಳವಾದ್ಯ, ಮಂತ್ರಘೋಷಗಳ ನಡುವೆ ಸಾವಿರಾರು ಜನ ಆಶೀರ್ವಾದ ನಡೆಯುವ ಮದುವೆ ಅಂತೆಲ್ಲ ಚೆನ್ನಾಗಿದೆ. ಮಂತ್ರ ಶ್ಲೋಕ ಎಲ್ಲ ಋಣಾನುಬಂಧ ಪಶುಪತಿ ಶುತಾಲಯ ಅಂತೆಲ್ಲ ಹೇಳಿ ಶ್ಲೋಕ ಎಲ್ಲ ಹೇಳಿ ಮದುವೆ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ದೊಡ್ಡವರ ಆಶೀರ್ವಾದ, ಆರೈಕೆಯಿಂದ ನಡುವೆ ಮದುವೆ, ಮಂಗಳವಾದ್ಯ, ಹಸಿರು ತರಳಿ ತೋರಣ ಅಂತ ಒಂದೇ ಒಂದು ಕಾರಣದಿಂದ ಮುರಿದು ಬಿದ್ದರೆ ಸರಿಯಲ್ಲ, ತಪ್ಪು. ಮದುವೆದು ಮೌಲ್ಯ ಮತ್ತು ಸಮಾಜಕ್ಕೆ ಕೊಡುವ ಸಂದೇಶ ಎಲ್ಲ ತಪ್ಪೇನು. ಮದುವೆ ಅಂದರೆ ಬರೀ ಎರಡು ಸಮಾಗಮ ಅಲ್ಲ, ಎಲ್ಲೋ ದೂರ ಇರುವ ಎರಡು ಕುಟುಂಬ ಮನಸ್ಸುಗಳನ್ನ ಹೃದಯಗಳನ್ನ ಒಂದು ಮಾಡಿ ಒಂದೇ ಸಂಬಂಧಕ್ಕೆ ತಂದು ಕಟ್ಟುವ ಪವಿತ್ರವಾದ ಸೇತುವೆ ಅಂತೆಲ್ಲ ಸೇತುವೆ ಕಣ್ರಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಜಡ್ಜ್ ಸಾಹೇಬರು. ಮತ್ತು ಈ ಕಡೆ ಸೀನ್ ಬರುತ್ತೆ, ಇವ್ರದ್ದು ಸೀನ್ ಬಂದಾಗ ಅಜ್ಜಿ ಎದಕ್ಕೆ ಇವಳು ಹಿಂಗೆ ಮಾಡ್ತಾಯಿದ್ದಾಳ ಅಂತೆಲ್ಲ ಕೇಳಿದಾಗ ರಾಕೇಶ್ ಸುಮ್ಮನೆ ಇದಕ್ಕೆ ಹೇಳ್ತಾಳೆ. ಅಣ್ಣ ಬಂದಿಲ್ಲ ರೈಲ್ವೆ ಸ್ಟೇಷನ್ಗೆ, ಅಪ್ಪ ಬಂದಿಲ್ಲ, ಚಿಕ್ಕಪ್ಪಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತೆಲ್ಲ ಎಲ್ಲ ಕೇಳ್ತಾ ಇರ್ತಾಳೆ ಅವ್ರ ಅಜ್ಜಿಗೆ ಅವ್ರ ಅಮ್ಮಗೆ. ಅಂದರೆ ನಾನು ಈ ಹಟ್ಟಿಗೆ ಬರೋದು ಯಾರಿಗೆ ಇಷ್ಟ ಇಲ್ಲ ಅನ್ನಂಗೆ ಆಯಿತು ಅಂತೆಲ್ಲ ಹೇಳ್ತಾಳೆ. ಚೆನ್ನಾಗಿ ಅಯ್ಯೋ ಇದಕ್ಕೆ ಯಾಕವ ಈಟಂತೂ ಕೋಪ ಮಾಡ್ಕೊಂಡ್ಯಾ ಅಂತೆಲ್ಲ ಅವ್ರು ಕೇಳ್ತಾರೆ. ಭದ್ರ ಮುಖ್ಯವಾದ ಕೆಲಸದ ಮೇಲೆ ಹೋಗಿದ್ದಾನ, ಇನ್ನು ನಿಮ್ಮಪ್ಪನ ಬಗ್ಗೆ ನಿನಗೆ ಗೊತ್ತಲ್ಲ, ಅವರು ಎಲ್ಲೆಲ್ಲೋ ಮೀಟಿಂಗಲ್ಲಿ ಬ್ಯುಸಿ ಇರ್ತಾರಲ್ವ ಅಂತೆಲ್ಲ, ನನಗೋಸ್ಕರ ಇಲ್ಲಿ ಯಾರಿಗೂ ಟೈಮ್ ಇಲ್ಲ ಅಂತೆಲ್ಲ ಕೇಳ್ತಿರ್ಬೇಕಾದ್ರೆ ಸುಮ್ಮನೆ ಯಾರಿಗೂ ಪುರ್ಸೊತ್ತಿಲ್ಲದೆ ಇರೋ ಹಟ್ಟಿಯಲ್ಲಿ ನಾನು ಬರಬೇಕು, ಎಲ್ಲೇ ಕಣ್ಮಣಿ ಬರ್ತಿದ್ದಂಗೆ ಸುರಿ ಮಾಡ್ಕೊಬೇಡ, ನಿನ್ನ ಕೂಗಾಟ ರಂಪಾಟ ಎಲ್ಲ ಸುತ್ತು ಊರಿಗೆಲ್ಲ ಇನ್ ಜನ್ರೇಷನ್ ಮೆಂಟಾಲಿಟಿನೇ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಜಡ್ಜ್ ಸಾಹೇಬ್ರೆಲ್ಲ ಬೈತಿರ್ತಾರೆ. ಹೋಗಲಿ ನಿಮ್ಮ ಮನೇಲಿ ಹಿರಿಯರಾದರೂ ನಿಮಗೆ ಕೂಡಿಸಿ ಮಾತಾಡಿದ್ರಾ ಅಂತೆಲ್ಲ ಹೇಳ್ತಾರೆ. ಜಡ್ಜ್ 6 ತಿಂಗಳು ಟೈಮ್ ಕೊಡ್ತೀನಿ, ನೀವು ಡಿವೋರ್ಸ್ ಕೇಸ್ನ ವಾಪಸ್ ತೊಗೊಂಡ್ರೆ ದುಡ್ಡು ವಾಪಸ್ ಆಗಬಾರ್ದು ಅನ್ನೋ ಕಾಳಜಿ ಎಷ್ಟಿದೆ ಹೇಳ್ತಾರೆ. ಇವ್ರು ಬಯಸ್ತಾ ಇರೋ ಮಗುಗೆ ನಮ್ಮ ಕ್ಲೈಂಟು ಪ್ರೆಗ್ನೆಂಟ್ ಇದ್ದಾರೆ, ಇವರಿಗೆ ಕೋರ್ಟು ಇವ್ರಿಗೆ ಜೊತೆಗೆ ಬಾಳೋದಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತ. ಸರಿ ಇದು ಮ್ಯೂಚುವಲ್ಗೆ ಬರ್ತಾ ಇಲ್ಲ, ಹಾಗಾಗಿ 6 ಮಂತ್ ಟೈಮ್ ಕೊಡ್ತಿದೆ ಕೋರ್ಟ್ 6 ಮಂತ್ ಟೈಮ್ ಕೊಡ್ತಾ ಇದೆ, ನೀವು ಒಂದಾಗಿ ಬಾಳಬೇಕು, ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತೆಲ್ಲ ಹೇಳ್ತಾರೆ. ಇವ್ರ ಮಧ್ಯೆ ಮನಸ್ತಾಪ ದೂರ ಆಗಿ ಈ ಕೋರ್ಟಿನ ಅಭಿಪ್ರಾಯ ಆಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ನೋಡಿ ಭದ್ರೇಗೌಡ್ರೆ,
ಅಂತಾರೆ. ಸೆಕ್ಷನ್ ಎಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ನಿನ್ಗೆ ಒಂದು ಚೆಕ್ ಕೊಟ್ಟಿದ್ದಾನ, ಭದ್ರ ಸೈನ್ ಮಾಡಿದೆ ನೋಡಿ, ಇವಳೆ ನಿಂಗೆ ಎಷ್ಟು ಬೇಕು ಅಷ್ಟು ದುಡ್ಡು ತೊಗೊಂಡು ಸೈನ್ ಮಾಡು ಅಂತೆಲ್ಲ ಸಾವಿತ್ರಿ ಹೇಳ್ತಾಳೆ.